ಚುನಾವಣೆಗೆ ಇನ್ನು ಕೆಲವೇ ಗಂಟೆಗಳು ಬಾಕಿ ಇರುವ ಸಂದರ್ಭದಲ್ಲಿ ದಕ್ಷಿಣ ಭಾರತದ ಈ ಪ್ರಮುಖ ರಾಜ್ಯದ ರಾಜಕೀಯ ಕಣ ರಂಗೇರಿದೆ. ರಾಜ್ಯದ ರಾಜಕೀಯ ದಶಕಗಳ ಕಾಲ ಡಿಎಂಕೆ ಮತ್ತು ಎಐಎಡಿಎಂಕೆ ನಡುವೆ ನಡೆಯುತ್ತಿದ್ದ ನೇರ ಪೈಪೋಟಿ ಈ ಬಾರಿ ತ್ರಿಕೋನ ಸ್ಪರ್ಧೆಯಾಗಿ ಮಾರ್ಪಟ್ಟಿರುವುದು ಕುತೂಹಲಕ್ಕೆ ಕಾರಣವಾಗಿದೆ. ನಟ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಪ್ರವೇಶವು ರಾಜ್ಯದ ಸಾಂಪ್ರದಾಯಿಕ ರಾಜಕೀಯ ಸಮೀಕರಣಗಳನ್ನು ಬುಡಮೇಲು ಮಾಡುವ ಸಾಧ್ಯತೆ ದಟ್ಟವಾಗಿದೆ. 2024ರ ಲೋಕಸಭಾ ಚುನಾವಣೆಯಲ್ಲೂ ತಮಿಳುನಾಡಿನಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿತ್ತು. ಅಂದು ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಅಣ್ಣಾ ಡಿಎಂಕೆ ಮತ್ತು ಡಿಎಂಕೆ ನೇತೃತ್ವದ ಐಎನ್ಡಿಐಎ ಒಕ್ಕೂಟವು ಕಣದಲ್ಲಿತ್ತು. ಆ ಸಂದರ್ಭದಲ್ಲಿ ವಿರೋಧ ಪಕ್ಷಗಳ ಮತಗಳು ಚದುರಿದ ಕಾರಣ ಡಿಎಂಕೆ ಮೈತ್ರಿಕೂಟಕ್ಕೆ ಭರ್ಜರಿ ಲಾಭ. ಆದರೆ ಈಗಿನ ವಿಧಾನಸಭಾ ಚುನಾವಣೆಯಲ್ಲಿ ಪರಿಸ್ಥಿತಿ ವಿಭಿನ್ನವಾಗಿದೆ. ವಿಜಯ್ ಅವರ ಎಂಟ್ರಿ ಕೇವಲ ಮಾತುಗಳನ್ನ ಸೀಳುವ ಕೆಲಸ ಮಾಡದೆ ಒಂದು ಹೊಸ ಶಕ್ತಿಯಾಗಿ ಉದಯಿಸುತ್ತಿದೆ. ಆರಂಭದಲ್ಲಿ ರಾಜಕೀಯ ವಿಶ್ಲೇಷಕರು ವಿಜಯ್ ಅವರನ್ನ ಕಮಲ್ ಹಾಸನ್ ಅವರಿಗೆ ಹೋಲಿಸಿದ್ದಾರೆ. ಅಂದ್ರೆ ಇವರು ಕೇವಲ ಸೀಮಿತ ಮತಗಳನ್ನ ಪಡೆಯಬಹುದು ಎಂದು ಭಾವಿಸಲಾಗಿತ್ತು. ಆದ್ರೆ ಈಗಿನ ಟ್ರೆಂಡ್ ನೋಡಿದ್ರೆ ವಿಜಯ್ ಅವರು ಎಂಜಿ ರಾಮಚಂದ್ರನ್ ಅವರಂತೆ ಜನಪ್ರಿಯ ಅಲಿಯನ್ನೇ ಸೃಷ್ಟಿಸುತ್ತಿದ್ದಾರೆ ಎನ್ನಲಾಗಿದೆ. ಕರೂರು ಕಾಲ್ತುಳಿತದ ಘಟನೆಯ ನಂತರ ವಿಜಯ್ ಅವರ ವರ್ಚಸ್ಸಿಗೆ ಧಕ್ಕೆ ಆಯಿತು ಎಂದು ಕೆಲವರು ವಾದಿಸುತ್ತಿದ್ರೂ ಕೂಡ ಈಗಿನ ಅವರ ಪ್ರಚಾರದ ಶೈಲಿ ವಿರೋಧಿಗಳಿಗೆ ನಡುಕವನ್ನ ಹುಟ್ಟಿಸಿದೆ. ವಿಜಯ್ ಅವರ ಕಾರ್ಯವೈಖರಿ ತುಸು ವಿಭಿನ್ನವಾಗಿದ್ರು. ಅವರ ಇದುವರೆಗಿನ ಯಾವುದೇ ಮಾಧ್ಯಮಕ್ಕೂ ಕೂಡ ಅಧಿಕೃತವಾಗಿ ಸಂದರ್ಶನವನ್ನ ನೀಡಿಲ್ಲ. ಪತ್ರಕರ್ತರು ಭೇಟಿಯಾದಾಗ್ಲೂ ಕೂಡ ಕ್ಯಾಮ್ರಾವನ್ನ ಪಕ್ಕಕ್ಕಿಟ್ಟು ಮಾತನಾಡಿ ಅಂತ ಹೇಳಿ ಮಾಧ್ಯಮಗಳ ಜೊತೆ ಈ ಒಂದು ಡಿಸ್ಕಷನ್ ಮಾಡಿದ್ದಾರೆ. ಮಾಧ್ಯಮಗಳ ಪ್ರಚಾರವಿಲ್ಲದೆ ಚುನಾವಣೆ ಗೆಲ್ಲುವುದು ಕಷ್ಟ ಎಂಬ ಅಭಿಪ್ರಾಯವಿತ್ತಾದ್ರೂ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಕ್ರೇಜ್ ನೋಡಿ ಈಗ ವಿಜಯ್ ಅವರು ಬಿಹಾರದ ಪ್ರಶಾಂತ್ ಕಿಶೋರ್ ಅವರಂತೆ ಫೇಲ್ ಆಗೋದಿಲ್ಲ, ಬದಲಾಗಿ ಕಿಂಗ್ ಮೇಕರ್ ಆಗ್ತಾರೆ ಎಂಬುವಂತಹ ಮಾತುಗಳು ಕೇಳಿಬರುತ್ತಿವೆ. ಚುನಾವಣಾ ತಜ್ಞರ ಪ್ರಕಾರ ವಿಜಯ್ ಪಡೆಯುತ್ತಿರುವ ಪ್ರತಿ 10 ಮತಗಳಲ್ಲಿ 7 ಮತಗಳು ಡಿಎಂಕೆ ಪಾಲಿನದಾಗಿದ್ರೂ ಕೂಡ ಇದಕ್ಕೆ ಕಾರಣ ಆಡಳಿತ ವಿರೋಧಿ ಅಲೆ. ಕಳೆದ 5 ವರ್ಷಗಳಲ್ಲಿ ಸ್ಟಾಲಿನ್ ಆಡಳಿತದ ಮೇಲಿರುವ ಅಸಮಾಧಾನ ವಿಜಯ್ ಕಡೆಗೆ ವಾಲಬಹುದು. ಮೊದಲ ಬಾರಿ ಮತ ಚಲಾಯಿಸುವ ಯುವಕರು ವಿಜಯ್ ಅವರನ್ನ ಆರಾಧಿಸುತ್ತಿದ್ದಾರೆ. ವಿಜಯ್ ಅವರು ಬರೀ ವಿಜಯ್ ಅಲ್ಲ, ಅವರ ಹೆಸರು ಜೋಸೆಫ್ ವಿಜಯ್ ಎಂದೇ ಗುರುತಿಸಿಕೊಂಡಿರುವ ಅವರು ಇತ್ತೀಚೆಗೆ ಚರ್ಚ್ಗೆ ಕೂಡ ಭೇಟಿ ನೀಡಿ ಪ್ರಾರ್ಥನೆಯನ್ನ ಸಲ್ಲಿಸಿರುವುದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇದುವರೆಗೆ ಡಿಎಂಕೆಗೆ ಬೀಳುತ್ತಿದ್ದ ಕ್ರಿಶ್ಚಿಯನ್ ಮತಗಳು ಈ ಬಾರಿ ವಿಜಯ್ ಪಾಲಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. 234 ಕ್ಷೇತ್ರಗಳಲ್ಲಿ ವಿಜಯ್ ಅವರ ಪಕ್ಷ ಏಕಾಂಗಿಯಾಗಿ ಮ್ಯಾಜಿಕ್ ನಂಬರ್ 118 ತಲುಪುತ್ತೋ ಇಲ್ಲವೋ ಎಂಬುದು ಎರಡನೇ ಮಾತು. ಆದ್ರೆ ಮುಂದಿನ ಸಿಎಂ ಯಾರು ಎಂಬುದನ್ನ ನಿರ್ಧರಿಸುವ ಶಕ್ತಿ ಖಂಡಿತವಾಗಿಯೂ ವಿಜಯ್ ಅವರ ಕೈಯಲ್ಲಿರುತ್ತೆ ಎನ್ನಲಾಗ್ತಿದೆ. ಉದಯನಿಧಿ ಸ್ಟಾಲಿನ್ ಅವರು ವಿಜಯ್ ಅವರನ್ನ ಲೇಜಿ ಎಂದು ಲೇವಡಿ ಮಾಡಿದ್ರು. ಕಣದಲ್ಲಿರುವ ವೇಗ ನೋಡಿದ್ರೆ ಡಿಎಂಕೆಗೆ ಟಿವಿಕೆ ದೊಡ್ಡ ಸ್ಪೀಡ್ ಬ್ರೇಕರ್ ಆಗುವುದು ಗ್ಯಾರಂಟಿ ಎನ್ನಲಾಗ್ತಿದೆ. ತಮಿಳುನಾಡು ರಾಜಕಾರಣದಲ್ಲಿ ಮನಿ ಪವರ್ ಮತ್ತು ಸಂಘಟನಾ ಶಕ್ತಿ ಡಿಎಂಕೆ ಬಳಿ ಹೆಚ್ಚಿರಬಹುದು. ಆದ್ರೆ ವಿಜಯ್ ಅವರ ಸಿನಿಮಾ ವರ್ಚಸ್ಸು ಮಾತ್ರ ಡಿಎಂಕೆ ವಿರೋಧಿ ಅಜೆಂಡಾ ಈ ಚುನಾವಣೆಯಲ್ಲಿ ಫಲಿತಾಂಶವನ್ನ ಬದಲಿಸಬಹುದು. ಒಟ್ಟಿನಲ್ಲಿ ಈ ಬಾರಿ ತಮಿಳುನಾಡು ಸಮರವು ಕೇವಲ ಅಧಿಕಾರದ ಹಸ್ತಾಂತರವಲ್ಲ, ದ್ರಾವಿಡ ರಾಜಕಾರಣದ ಹೊಸ ದಿಕ್ಸೂಚಿಯಾಗುವ ಲಕ್ಷಣಗಳು ಕಾಣುತ್ತಿವೆ. ಈ ಬದಲಾವಣೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ವಿಜಯ್ ಅವರು ನಿಜಕ್ಕೂ ಬದಲಾವಣೆ ತರ್ತಾರ? ಕಮೆಂಟ್ ಮೂಲಕ ತಿಳಿಸಿ. ನೋಡ್ತಾರೆ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.